ನ್ಯಾಯಾಂಗ ಅಂದಾಗ ಸಾಮಾನ್ಯವಾಗಿ ನಮ್ಮೆಲ್ಲರ ಕಲ್ಪನೆಗೆ ಬರುವುದು ನ್ಯಾಯಾಧೀಶರು ಮತ್ತು ಪಕ್ಷಗಾರನ ಪ್ರತಿನಿಧಿಸುವ ವಕೀಲರು ಮಾತ್ರ. ಆದರೆ ನ್ಯಾಯಾಂಗ ಎಂದ ಕೂಡಲೇ ನ್ಯಾಯಾಧೀಶರು ಸೇವೆ ಸಲ್ಲಿಸುವ ಅನೇಕ ಕ್ಷೇತ್ರಗಳು, ಅನೇಕ ಸಂಸ್ಥೆಗಳು, ಅನೇಕ ಪ್ರಾಧಿಕಾರಗಳು ಸಮಾಜಮುಖಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ, ಸಮಾಜಮುಖಿ ಕಾನೂನುಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಸ್ವಲ್ಪ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಮೊದಲನೇದಾಗಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಅನೇಕ ನ್ಯಾಯಾಧೀಶರು ಇದ್ದಾರೆ. ವೇದಿಕೆಯಲ್ಲಿ ಅಲಂಕರಿಸಿರುವ ಗೌರವಾನ್ವಿತ ನ್ಯಾಯಮೂರ್ತಿಗಳು ಲೋಕ್ಪಾಲ್ನ ಸದಸ್ಯರು. ಅದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಾಯುಕ್ತ ಇದೆ. ಲೋಕ್ಪಾಲ್ ಹಾಗೂ ಲೋಕಾಯುಕ್ತ ಸಂಸ್ಥೆಗಳು ಅಂತ ಹೇಳಿದ ಕೂಡಲೇ ಜನಸಾಮಾನ್ಯರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟ ಅಧಿಕಾರಿಗಳನ್ನು ಹಿಡಿದು ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಅವ್ರನ್ನ ಜೈಲಿಗೆ ಅಟ್ಟೋದು ಅಂತ ಮಾತ್ರ ಅಂದ್ಕೊಂಡಿದ್ದಾರೆ. ಆದರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಸಾಮಾನ್ಯವಾದಂತಹ ಒಬ್ಬ ಪ್ರಜೆಗೆ ಆಗುವಂಥ ತೊಂದರೆಗೆ ಸಂಬಂಧಿಸಿದಂತೆ ದೂರನ್ನು ಕೂಡ ದಾಖಲಿಸಬಹುದು ಅಂತ ಒಂದು ಸೌಲಭ್ಯವನ್ನು ಜನಸಾಮಾನ್ಯರು ಸಮಾಜದಿಂದ ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಾನೂನಿನ ಆಶಯವಾಗಿದೆ. ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಕಡು ಬಡವರು ಮತ್ತು ಕೂಲಿ ಕಾರ್ಮಿಕರ ಮಕ್ಕಳು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿ ಅಂತ ಹೇಳಿ ವಿದ್ಯಾ ಸಂಸ್ಥೆಗಳಾದ ಸರ್ಕಾರಿ ಶಾಲೆಗಳನ್ನು ತೆರೆದಿದ್ದು, ಕೆಲವು ಶಾಲೆಗಳ ಕಟ್ಟಡಗಳು ಶಿಥಿಲಗೊಂಡಾಗ ಅದನ್ನು ಗಮನಿಸಿದ ಗೌರವಾನ್ವಿತ ನ್ಯಾಯಮೂರ್ತಿಗಳು ಅನೇಕ ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲಿಸಿಕೊಂಡು ನಿರ್ದೇಶನ ನೀಡಿದಂತಹ ಅನೇಕ ಉದಾಹರಣೆಗಳು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇವೆ. ಆದ್ದರಿಂದ ಈ ಒಂದು ಸಂಸ್ಥೆ ನ್ಯಾಯಾಂಗದ ಭಾಗವಾಗಿ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಎರಡನೇದಾಗಿ